हरिगान गाओ, हरिगान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान। हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ಎಲ್ಲರಿಗೂ ನಮಸ್ಕಾರ. ಪ್ರೊಸೀಡ್ ಮಾಡಿ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ನೀವು ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದ್ದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಕಳಿಸಿದರೂ ಸಹ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ, ಹೇಳಿ ಪ್ರಶ್ನೆ ಕೇಳಿ ಪ್ರಭಾತ್. ಹಾ ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಕೇಳ್ತಿರ್ತಾರೆ ಅಣ್ಣ, ಈಸ್ ದೇರ್ ಎನಿ ಸ್ಟೋರಿ ಫಾರ್ ಹೌ ಗರುಡ ಬಿಕಮಿಂಗ್ ದ ವಾಹನ ಆಫ್ ಮಹಾವಿಷ್ಣು ಅಂತ ಕೇಳ್ತಾರೆ. ಗರುಡ ಪುರಾಣ ಅಂತ ಇದು ಇಲ್ಲ, ಇದು ನಮ್ಮ ವಿಷ್ಣು ಪುರಾಣ ಅಂತ ಇದೆ. ಅದ್ನಲ್ಲಿ ನೀವು ಓದಿ ತಿಳ್ಕೊಬಹುದು. ಇಟ್ ಇಸ್ ಎ ಡೀಟೇಲ್ ಕತೆ ಅದು. ಅದು ಅಲ್ಲಿ ಓದಿ ತಿಳ್ಕೊಳ್ಳಿ ದಯವಿಟ್ಟು. ಝೂಮ್ ಮೀಟಿಂಗ್ ನಲ್ಲಿ ಅಷ್ಟು ಎಲಾಬ್ರೇಟ್ ಆಗಿ ನಾವು ಮಾತಾಡಕ್ಕಾಗಲ್ಲ. ಬೇರೆಯವ್ರಿಗೆ ನಾವು ಅವಕಾಶ ಕೊಡಬೇಕು. ಸಿಕ್ಕೋದು ಸ್ವಲ್ಪ ಅವಕಾಶ. ಸೊ ಎವ್ರಿ ಒನ್ ಶುಡ್ ಗೆಟ್ ದಟ್ ಆಪರ್ಚುನಿಟಿ. ಸರಿ ಲೆಟ್ ದಮ್ ಗೋ ಥ್ರೂ ವಿಷ್ಣು ಪುರಾಣ. ಇನ್ ದಟ್ ಇನ್ ಡೀಟೇಲ್ ಇಟ್ ಇಸ್ ಗಿವನ್. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಮನಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಂಪೇರ್ಡ್ ಟು ಎನಿಥಿಂಗ್. ವಿಚ್ ಒನ್ ವಿ ಶುಡ್ ಗಿವ್ ನೀಡ್ ಟು ಬಿ ಕನ್ಸಿಡರ್ಡ್ ಫಸ್ಟ್, ಅರ್ನಿಂಗ್ ಮನಿ ಆರ್ ಸ್ಪಿರಿಚುವಲ್ ಗ್ರೋತ್ ಅಂತ ಕೇಳ್ತಿದಾರೆ ಅಣ್ಣ. ಈ ಮನಿ ಇಸ್ ಎ ನೆಸೆಸಿಟಿ ಫಾರ್ ಯೋರ್ ಡೈಲಿ ಲಿವಿಂಗ್. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಸಂಪಾದನೆ ಮಾಡ್ಕೋಬೇಕು. ಗ್ರೀಡಿನೆಸ್ ಇರಬಾರ್ದು, ಜೆಲಿಸಿನೆಸ್ ಇರಬಾರ್ದು. ಈ ತರ ಸಂಪಾದನೆ ಮಾಡುವಾಗ ಏನಾಗ್ತದೆ, ನಿಮ್ಗೆ ನೀವು ಪಾಪ ಕಟ್ಕೊಳ್ತೀರಾ, ಕರ್ಮವನ್ನು ಸೇರಿಸ್ಕೊಳ್ತೀರಾ. ಅರ್ಥ ಆಯ್ತಾ? ಸ್ಪಿರಿಚುವಲಿಸಮ್ ಇಸ್ ಫಾರ್ ಯುವರ್ ಆತ್ಮ ಟು ನೋ ಹೂ ಯು ಆರ್. ಸೊ ದಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಕಾನ್ಸೆಪ್ಟ್. Money is a entirely different concept which was created by man. Spiritualism is the knowledge given by the Guru who educates you to know who you are, who is your creator, why he created you, and where he is and where you were, and why you have come here, and how you can go back to your original home, Parabrahma Loka. ಸೊ ಇದು ಎರಡು ಬೇರೆ, ಎರಡು ಬೇಕು, ಎರಡು ಒಂದು ಲೆವೆಲ್ ನಲ್ಲಿ ನೀವು ಅದನ್ನ ತಗೊಂಡು ಹೋಗ್ಬೇಕು. ಅದಕ್ಕೆ ಒಂದು ಗುರು ಬೇಕು. ಆ ಗುರು ನಿಮ್ಗೆ ಬ್ಯಾಲೆನ್ಸ್ಡ್ ಆಗಿ ಎರಡನ್ನೂ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ಭಕ್ತಿ, ಹೌ ಟು ಡೂ ಇಟ್ ಅಂತ ಕೇಳ್ತಿದಾರೆ ಅಣ್ಣ. ಭಕ್ತಿಯನ್ನು ವಿ ಕೆನಾಟ್ ಎಕ್ಸ್ಪ್ಲೈನ್ ಇಟ್, ಬಟ್ ದೇ ಶುಡ್ ರೀಡ್ ದ ಚರಿತ್ರ ಆಫ್ ಮಾರ್ಕಂಡೇಯ ಮಹರ್ಷಿ, ದ ಚರಿತ್ರ ಆಫ್ ಮೀರಾಬಾಯಿ, ದ ಚರಿತ್ರ ಆಫ್ ನಾಮದೇವ್, ದ ಚರಿತ್ರ ಆಫ್ ಉದ್ಧವ್, ದ ಚರಿತ್ರ ಆಫ್ ಜಯದೇವ. ಆಲ್ ದಿಸ್ ಪೀಪಲ್ ಆರ್ ಗ್ರೇಟ್ ಡಿವೋಟೀಸ್. ಅವ್ರ ಚರಿತ್ರವನ್ನು ಓದಿದ್ರೆ ಒಬ್ಬರೊಬ್ರು ಒಂದೊಂದ್ ತರ ಭಕ್ತಿ ಕೊಟ್ಟಿದ್ದಾರೆ. ಆಮೇಲೆ ದ 63 ನೈನಾರ್ಸ್ ಆಫ್ ಈಶ್ವರ ಡಿವೋಟೀಸ್, ಈಚ್ ನೈನಾರ್ did the bhakti in a particular way. For example, one Nainar, what he used to do, he was a Dhobi. He used to go to the Dhobi Ghat near the river. He used to wash the cloth, and first cloth he used to give to a sannyasi. Then only he used to wash the other clothes, and this was his daily routine. ಆತರ ಅರ್ಥ ಆಯ್ತಾ? ಒಬ್ರೊಬ್ರು ಒಂದೊಂದು ರೀತಿಯಿಂದ ಮಾಡ್ತಾ ಇದ್ರು. ಸೊ ಭಕ್ತಿ ಅನ್ನೋದು ಅವ್ರ ಚರಿತ್ರವನ್ನು ನೋಡಿ ತಿಳ್ಕೋಬೇಕು. ನಾನು ಹೇಳಿ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ. ಧನ್ಯವಾದಗಳು ಅಣ್ಣ. ಇದು ಇದೆ ನೋಡಿ, ಇದು ಕೃಷ್ಣಂದು ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ ಆ ಲಿರಿಕ್ಸ್ ಇದೆಯಲ್ಲ, ಇಟ್ ಇಸ್ ಸೋ ಎಜುಕೇಟಿವ್. ಅದನ್ನ ಕೇಳಿ ಎಲ್ರು. ಅದ್ರಲ್ಲಿ ಭಕ್ತಿ ಹೆಂಗೆ ಅಂತ ಸಬರಿದು, ಇವ್ರದು ಯಾರು ರಾಧೆದು, ಗೋಪಿಗಳದು, ಯಶೋಧ ತಾಯಿದು, ಅದ್ನಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದನ್ನ ಕೇಳಿದ್ರೇನೆ ಸಾಕು, ಅವ್ರಿಗೆ ಭಕ್ತಿ ಆಟೋಮೆಟಿಕ್ ಆಗಿ ಬರ್ತಿದೆ ಅಂತ. ಇದನ್ನೆಲ್ಲ ನಾವು ಹೃದಯದಿಂದ ಸ್ಪಿರಿಚುವಲಿಸಮ್ ನಾವು ಆಚರಿಸಬೇಕು. ನಾಟ್ ಅನಲೈಸಿಂಗ್ ಆರ್ ಡಿಬೇಟಿಂಗ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥ್ರೂ ಯುವರ್ ಬುದ್ಧಿ ಆರ್ ಇಂಟೆಲೆಕ್ಟ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ಡ್ರೀಮಲ್ಲಿ ಸಪ್ತ ಋಷಿಗಳು ಕಾಣಿಸಿದರು. ನಾನು ಡೈಲಿ ಅಮರ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಧ್ಯಾನದಲ್ಲಿ ನನಗೆ ಒಬ್ಬರು ವೈಟ್ ಕಚ್ಚೆ ಪಂಚೆ ಹಾಕಿ ಕಾಣಿಸಿದರು. ಕಾಣಿಸಿತು ಅಣ್ಣ, ಇದರ ಅರ್ಥ ಏನು ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಇದನ್ನ ಅರ್ಥ ಅಂದ್ರೆ ವೈಟ್ ಪಂಚೆ ಇದು ಮಾಡಿ ಇದ್ದಾರೆ ಅಂದ್ರೆ ಅವ್ರು ಬಂದ್ಬಿಟ್ಟು ಯಾರು ಇಲ್ಲ, ಗುರು ಅಮರ ಅವರೇ ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ. ಅವ್ರು ನಿಮ್ಮನ್ನ ಶಿಷ್ಯರಾಗಿ ಸ್ವೀಕರಿಸಿದ್ದಾರೆ. ಸಪ್ತಋಷಿ ದರ್ಶನ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಇಸ್ ಅನ್ ಇಂಡಿಕೇಶನ್. ಮನೋವತಿಗೆ ಬಂದು ಆ ಸಪ್ತಋಷಿ ಮಾರ್ಗವನ್ನು ತಿಳ್ಕೊಳ್ಳಿ, ಅದನ್ನ ಪಡೆಯಿರಿ, ಅದನ್ನ ಆಚರಿಸಿ. ನಾಳೆ ಬನ್ನಿ, ಅವ್ರು ಯಾರು ಪ್ರಶ್ನೆ ಕೇಳಿದಾರೋ ದಯವಿಟ್ಟು ಮನೋವತಿಗೆ ಬಂದು ತಗೊಳ್ಳಿ ಅದನ್ನ. ಸರಿ ಅಣ್ಣ.
ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಹ್ಯಾವ್ ಹರ್ಡ್ ಮೆನಿ ಯೋಗೀಸ್ ಹ್ಯಾವ್ ದ ಎಬಿಲಿಟಿ ಟು ಫ್ಲೈ ಇನ್ ನಾರ್ಮಲ್ ಹ್ಯೂಮನ್ ಬಾಡಿ. ಹ್ಯಾಸ್ ಅಮರ ಗುರು ಸೇಡ್ ಎನಿಥಿಂಗ್ ಅಬೌಟ್ ಇಟ್? ಕ್ಯಾನ್ ವಿ ಅಚೀವ್ ಇಟ್ ಅಂತ ಕೇಳ್ತಿದಾರೆ ಅಣ್ಣ. Every human being has got the ability of it. It is one of the siddhis which you get when you follow the spiritual sadhana by a proper guru and follow it with Shraddha, Bhakti, Ekagrata. Practice this with 100% Shraddha in it. During Samadhi stage, when you reach, you will get this Siddhi. Amara had done this, but he never expressed it. He used to be talking with us in Kormangla or in Jayanagar, but he used to manifest himself in another place, and he will be doing his work there also physically. It has happened 3 to 4 times in front of us. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಬೋರ್ಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಿಲ್ ವೇಟ್ ಫಾರ್ 2 minutes ಅಣ್ಣ. ವಿ ಹ್ಯಾವ್ ನೋ ಕ್ವಶನ್ಸ್. ನಮ್ಮಲ್ಲಿ ಬನ್ಸಲ್ ಅಂತ ಒಬ್ರು ಇದ್ರು. He was a very great devoted member of our Vishwamaitri and the Rishis and Guru Amara. He fell ill and he was being operated elsewhere. At the time of operation, which was undergoing, Amara was sitting in Kormangla hall. In front of him, myself and Anand were sitting. Then he suddenly got up and he started walking to and fro, having his hand on the back. He was doing like this for quite some time. Then one of us asked, "Sir, what happened, sir? You are going up and down." He said, No, see, Bansal is getting operated. I am there monitoring the operation at the health. This is one of the great example. He was in a different place, even though physically he was in front of us. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಅಮರ ಗುರುಗಳ ದಾಂಪತ್ಯ ಜೀವನ ಹೇಗೆ ಇತ್ತು? ಅವರು ತೀರಿ ಹೋಗುವ ವಿಚಾರ ಅವರ ಗುರುಮಾತೆಯರಿಗೆ ಗೊತ್ತಿತ್ತ ಅಂತ ಕೇಳ್ತಿದಾರಣ್ಣ. ಇಲ್ಲ, ಯಾರಿಗೂ ಗೊತ್ತಿಲ್ಲ. It was a sudden leaving the body. And our Dampatya Jivana he was completely involved in the spiritual aspect of his life. And Guru Mata was supporting him both on the spiritual side and material side. Material side, she was taking care of the entire financial and material aspect of the house, managing it in totality. And she 100% she served the rishis. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಟು ಲರ್ನ್ ಸಪ್ತ ಋಷಿ ಮಾರ್ಗ, Amara Guru's blessing and acceptance is needed. And is there any age criteria to learn the marga? Please guide us ಅಂತ ಕೇಳ್ತಿದಾರಣ್ಣ. There is no age criteria for this. All is required is your belief, faith with Shraddha, Bhakti and Ekagrata. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ದೇವರಿಗೆ ಸಂಗೀತ ಸೇವೆ ತುಂಬಾ ಇಷ್ಟನಾ ಅಣ್ಣ? ಭಕ್ತಿ ಮಾರ್ಗದಲ್ಲಿ ದಾಸರು, ಮೀರಾಬಾಯಿ ಎಲ್ಲರೂ ಸಂಗೀತ ಸೇವೆಯನ್ನು ಮಾಡಿದ್ದಾರೆ ಅಂತ ಕೇಳ್ತಾರಣ್ಣ. It is one of the way to attain divinity. ಅದೇ ನಾದ ಬಿಂದು ಕಳ ಅಂತಾರಲ್ಲ, ನಾದ sound is also music is also a way of sound. ಆ ನಾದ ಬಂದು it is a way of attaining divinity. Great saints are there. Tyagaraja,
who attained Sri Rama by his beautiful singing, Mirabai, Tanseno. There are great singers who devoted their entire life in bhakti singing towards the divinity and propagating and to enlarge the bhakti cult in this beautiful mankind society. ಧನ್ಯವಾದಗಳು ಅಣ್ಣ. Actually, music is divine. It is. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಲರ್ನಿಂಗ್ ದ ಅಸ್ಟ್ರೋ ಟ್ರಾವೆಲ್ ಫಾರ್ ಎ ಪರ್ಸನ್ ಲೈಕ್ ಇನ್ ದ ವೇ ಇಟ್ ಕ್ಯಾನ್ ಬಿ ಯೂಸ್ಡ್? Actually, astral travel is a beneficial to know your path when you attain the samadhi state to go back to Parabrahma Loka. That is the main benefit of astral travel. You start leaving your body, you slowly leave your house, see your house, then from there you leave your city, then from there you leave the earth, and then you leave the solar system, then you leave our Bhuloka group, then from there you leave and go to the higher lokas, from there you go to Brahma Loka, then to Vaikunta, then to Kailas, then to Devi Loka, and come back. Like this, you keep on going and coming. Finally, when you attain that Paripurna Bhava, you shoot yourself straight away once for all to Parabrahma Loka. This is the benefit of mastering the art of astral travel. It should not be used for any other purpose, for any selfish purpose. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಈಸ್ ದೇರ್ ಎನಿ ಸಿಗ್ನಿಫಿಕೆನ್ಸ್ ಆಫ್ ಆಫ್ಟರ್ನೂನ್ ಆರ್ ಈವ್ನಿಂಗ್ ಡ್ರೀಮ್ಸ್ ಅಂತ ಕೇಳ್ತಿದಾರಣ್ಣ. Generally, it is advised during daytime one should not sleep. Especially spiritual sadhakas who are doing spiritual sadhana, they should not sleep during the daytime or evening. And if they have any dreams, it is not significant. ಧನ್ಯವಾದಗಳು ಅಣ್ಣ. ವಿಲ್ ವೇಟ್ ಫಾರ್ ಸಮ್ ಟೈಮ್ ಅಣ್ಣ. ಯಾವ ಕ್ವಶನ್ಸ್ ಇಲ್ವಾ? ಇಲ್ಲ ಅಣ್ಣ. ಇವರು ನಮ್ಮ ಪವಿತ್ರ ಅವರು ಒಂದು ಡೌಟ್ ಕೇಳಿದ್ರು. ಇವಾಗ ಇವರು ಜೀವ ಸಮಾಧಿ ಆಗ್ತಾರಲ್ಲ, ಹಾ ಅವ್ರು ಇಲ್ಲೇ ಇರ್ತಾರ, ಅವರು ಬೇರೆ ಎಲ್ಲಾದ್ರೂ ಹೋಗ್ತಾರ ಅಂತ. ಏನಾಗ್ತೈತೆ ಅಂದ್ರೆ, ಒನ್ಸ್ ದೀಸ್ ಡಿವೋಟೀಸ್ ಲೈಕ್ ರಾಘವೇಂದ್ರ, ಉದ್ಧವ, ದೆನ್ ನಾಮದೇವು, ಜಯದೇವ, ಮೀರಾಬಾಯಿ, ಇತರ ಸಬರಿ, ಪ್ರಹ್ಲಾದ, ಇವರೆಲ್ಲ ಏನ್ ಮಾಡ್ತಾರೆ, ಆಫ್ಟರ್ ದೇರ್ ಟೈಮ್ ಕಮ್ಸ್ ದೇ ಲೀವ್ ದ ಬಾಡಿ ಅಂಡ್ ಗೋ ಟು ದ ಡಿಫರೆಂಟ್ ಲೋಕಾಸ್, ಟು ದ ಡಿಫರೆಂಟ್ ಡಿವಿನಿಟೀಸ್ ವೇರ್ ದೇ ಆರ್ ಲೈಕ್ ಟು. ಅಲ್ಲಿ ಬಂದ್ಬಿಟ್ಟು ಇವಾಗ ರಾಘವೇಂದ್ರ ಅವರು he has gone to Vaikunta because he is a devotee of Sri Rama and he is also none other than Prahlada himself. ಸೊ ಆ ಗ್ಯಾಪ್, ಆ ವ್ಯಾಕ್ಯೂಮ್ ಇದೆಯಲ್ಲ, ಅವಾಗ ಕ್ರಿಯೇಟ್ ಆಗ್ತದಲ್ಲ, ಅಲ್ಲಿ ಬಂದು ಮಹಾವಿಷ್ಣು a spark of his comes and takes the place and he satisfies the desires of the devotees who come there. This is what actually happens.
This is the truth. This was asked to Guru Amara. This is how he explained. When Ramana Maharshi left to Parabrahmaloka, attaining moksha, so a spark of Parabrahma came and took that vacuum in that place. And that was energy which is prevailing even now. And anyone who goes there, does dhyana and all those things, they get the benefit of it. ತುಂಬಾ ಧನ್ಯವಾದಗಳು ಅಣ್ಣ. Ah. ಅಣ್ಣ ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಟೆಲ್ ಅಸ್ ಅಬೌಟ್ ಅವಧೂತಾಸ್ ಅಣ್ಣ, ಹೌ ದೇ ಲೀಡ್ ದ ಲೈಫ್ ಅಂಡ್ ಹೌ ದೇ ಅಚೀವ್ ದ್ಯಾಟ್ ಸ್ಟೇಟ್ ಅಣ್ಣ ಅಂತ ಕೇಳ್ತಿದ್ರಣ್ಣ. The Avadhutas are a sect of special spiritual personalities. ಅವರು ಜನ್ಮ ಬಂದು ಥ್ರೂ ಯೋನಿ ಆಗಲ್ಲ. ದೇ ಟೇಕ್ ಬರ್ತ್ ಆನ್ ದೇರ್ ಓನ್ ಇನ್ ಎನಿ ಪ್ಲೇಸ್. ಆಕ್ಚುಲಿ ನೋಮ್ಯಾಡ್ ಪ್ಲೇಸ್ ನಲ್ಲಿ ಯಾರು ಇರಲ್ವಲ್ಲ ಅಲ್ಲಿ ಅವ್ರು ಜನ್ಮ ತಗೊಳ್ತಾರೆ, ಹಂಗೆ ಬೆಳಿತಾರೆ, ಬರ್ತಾರೆ. ದೇ ಕಮ್ ಫಾರ್ ಸರ್ಟನ್ ಪರ್ಪಸ್. ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಗ್ರೂಪ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರ ಕೆಲಸ ಆದ್ಮೇಲೆ ಅವ್ರ ಹಂಗೆ ದೇ ಡಿಸಪಿಯರ್. ಜನರಲಿ ಅವಧೂತಾಸ್ ನಮ್ಮ ಪಬ್ಲಿಕ್ ಲೈಫ್ ನಲ್ಲಿ ನೋಡೋದು ತುಂಬಾ ರೇರ್ ಅವಧೂತಾಸ್ ಆರ್ sometimes they come for a specific purpose and mingle with the society, and they are beyond our rules and regulations, not like rishis who follow a particular discipline and rules. The way of living itself is entirely different. Or they want to do something, they immediately they do. That is the benefit they have. They don't go by any rules or discipline. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂಡ್ ಸಾಧನಾಸ್ ಕ್ಯಾನ್ ಬಿ ಶೇರ್ಡ್ ವಿತ್ ಎನಿವನ್ ಆರ್ ನಾಟ್ ಅಂತ ಕೇಳ್ತಿದಾರಣ್ಣ. Generally, it is advisable not to share with anyone. If at all you want to share it, you share it with a like-minded person who is in the path of spiritual sadhana. That's okay. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಒಳಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಸಪ್ತ ಋಷಿಗಳು ದೇವರ ಅವತಾರಣ, ಎಲ್ಲಾ ದೇವತೆಗಳು ಅವತಾರ ಮೂಲ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ದೇವಿನ ಅಂತ ಕೇಳ್ತಿದಾರಣ್ಣ. ಸಪ್ತಋಷಿಗಳು ಬಂದು ಅವರೆಲ್ಲ they are spiritual personalities who have done spiritual sadhana and have realized the self. ಅರ್ಥ ಆಯ್ತಾ? So divinities are different. They manifest. For example, Ishvara manifested as Adi Shankaracharya, Mahavishnu manifested as Buddha. Atara. Samudra Raja manifested as Guru Nanak. So ಈ ತರ ಅದು ಇನ್ನೊಂದು ಪೋರ್ಷನ್ ಆಫ್ ಕ್ವಶನ್ ಏನು ಪ್ರವೀಣ್ ಯಾರೋ ಸೆಕೆಂಡ್ ಪೋರ್ಷನ್ ಆಫ್ ದ ಕ್ವಶನ್ ಏನದು? ದೇವತೆಗಳು ದೇ ಆರ್ ಆಲ್ಸೋ ಅವತಾರ ಆಫ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂಡ್ ದೇವಿ ಅಣ್ಣ. ಇಲ್ಲ see divinities, these Trimurtis and Tridevis, as per Kala and as per the requisition of the rishis, they come and manifest on this Bhuloka elsewhere, and they go back. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ರಿಷೀಶ್ ಅದೇ ತರ ಸತ್ಯಲೋಕದಲ್ಲಿ ಬರ್ತಾರೆ, ಆಸ್ಟ್ರಲಿ ಬಂದು ಕೆಲಸ ಮಾಡ್ತಾರೆ, ಫಿಸಿಕಲ್ ಆಗಿ ದೇ ಆರ್ ಬಾರ್ನ್ ಅಂಡ್ ದೇ ಗೋ ಬ್ಯಾಕ್. ವಿಶ್ವಾಮಿತ್ರ ಮಹರ್ಷಿ ವಾಸ್ ಬಾರ್ನ್ as ಇವರು ಸ್ವಾಮಿ ವಿವೇಕಾನಂದ. ದೆನ್ ಅತ್ರಿ ಮಹರ್ಷಿ ವಾಸ್ ಬಾರ್ನ್ as ಡಾಕ್ಟರ್ ಸಿ ವಿ ರಾಮನ್. ಈ ತರ
ಧನ್ಯವಾದಗಳು ಅಣ್ಣ. Valmiki Maharishi was born as Tulsidas. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ ಏನಮ್ಮ? ಚೆನ್ನಾಗಿದ್ದೀರಾ ಅಣ್ಣ? ಎಲ್ಲಿ ನೀವು ನಮ್ಗೆ ಸೂಪೇ ಕೊಡಲ್ಲ, ಎಲ್ಲಿಂದ ನಾವು ಚೆನ್ನಾಗಿರ್ಬೇಕಾಗ್ತದ? ನೀವು ಮಾತ್ರ ಕುಡಿತೀರಾ ಚೆನ್ನಾಗಿರ್ಬೇಕಂತ? ಹಂಗೆಲ್ಲ ಏನಿಲ್ಲ ಅಣ್ಣ. ಆರ್ಡರ್ ಮಾಡಿ ಅಣ್ಣ. ಮನೋವತಿಗೆ ಒಂದ್ ಸಂಡೇ ಬಂದು ಎಲ್ಲರಿಗೂ ಕೊಡ್ಬೋದಲ್ಲ ಅದು? ಖಂಡಿತ ಮಾಡ್ತೀನಿ ಅಣ್ಣ, ಖಂಡಿತ ಹ್ಮ್. ಖಂಡಿತ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ತದೆ. ಹಾ ಖಂಡಿತ ಮಾಡೋಣ ಅಣ್ಣ, ನಿಜವಾಗ್ಲು ಖಂಡಿತ ನಿಷ್ಕಾಮ ಕರ್ಮ ಮಾಡಿ. ಖಂಡಿತ ಅಣ್ಣ ಮಾಡೋಣ ಅಣ್ಣ. ಅಣ್ಣ ನಂದು ಕ್ವಶನ್ ಏನಂದ್ರೆ, ಈಗ ನೀವು ಜೀವ ಸಮಾಧಿ ಬಗ್ಗೆ ಮಾತಾಡಿದ್ರಲ್ಲ, ಅಂದ್ರೆ ಹೌದು. ಇವಾಗ ರಾಘವೇಂದ್ರ ಸ್ವಾಮಿ ಅವರು ಅಲ್ಲ ಪ್ರಹ್ಲಾದ್ ಅವರು ಅವ್ರು ದೀಕ್ಷೆ ತಗೊಂಡು ತಗೊಂಡ್ರಲ್ಲ. ಹಲೋ ಹೇಳಿ ಮಾತಾಡಿ. ದೀಕ್ಷೆ ತಗೊಂಡ್ರಲ್ಲ, ಇವಾಗ ಅವಳು ಜೀವ ಸಮಾಧಿಯಾಗಿ ದೇಹದಿಂದ ದೇಹದಲ್ಲಿ ಒಳಗಡೆ ಕೂತಿದ್ದಾರೆ ಬೃಂದಾವನದಲ್ಲಿ. ಈಗ ಹಾಗಾದ್ರೆ ಅವ್ರು ಇಲ್ವಾ? ನೀವು ಹೇಳಿದ್ದು ನನ್ಗೆ ಅಷ್ಟು ಇಲ್ಲ, ಅವರು ದೇಹ ಇದೆ ಅಲ್ಲಿ, ಅವ್ರ ಆತ್ಮ ಇಸ್ ಇನ್ ವೈಕುಂಠ. ಓಕೆ, ಬಟ್ ನಾವೇನಾದ್ರೂ ಕೋರ್ಕೊಂಡಿದ್ದು ಕೋರಿಕೆ ಎಲ್ಲ ನೆರವೇರುತ್ತಲ್ಲ, ಅಲ್ಲಿದ್ದಾರೆ ಅಂತ ನಂಬ್ತಾರೆ ಅಲ್ಲ, ಅದೇ ಹೇಳೋದು ಅವ್ರು ಅಲ್ಲಿ ವೈಕುಂಠಗಿರಕ್ಕೆ ಮಹಾವಿಷ್ಣು ಏನ್ ಮಾಡ್ತಾರೆ, ಅವನ್ ಕರುಣಾಮಯಿ, ಅವನ್ ಸ್ಪಾರ್ಕ್ ಒಂದ್ ಬಂದು ಅಲ್ಲಿ ಇರ್ತಿದೆ ಆ ಸಮಾಧಿಯಲ್ಲಿ. ಆ ಸ್ಪಾರ್ಕ್ ಗಿವ್ಸ್ ದ ಆನ್ಸರ್ಸ್ ಫಾರ್ ಯುವರ್ ಡಿಸೈರ್ಸ್ ಅಂಡ್ ಸ್ಯಾಟಿಸ್ಫೈಸ್ ಯುವರ್ ಆನ್ಸರ್ಸ್. ಭಕ್ತಿಯಿಂದ ನೀವು ಆಚರಣೆ ಮಾಡಿದ್ರೆ. ಓಕೆ, ಅದೇ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಇವಾಗ ಕ್ಲೀನ್ ಆಗಿ ಅರ್ಥ ಆಯ್ತು. ಸರಿ ಅಣ್ಣ, ಶ್ರೀಕೃಷ್ಣ ಅರ್ಪಣಮಸ್ತು. ಇವಾಗ ಅಮ್ಮರ ದೇಹ ಬಿಟ್ಟು ಹೋದ್ರು, ಇವಾಗ ನಿಮ್ ಮನೆಗ್ ಬಂದು ಅವತ್ತು ಊಟ ಮಾಡ್ಕೊಂಡು ಹೋದ್ರಲ್ಲ, ಹೌದು ಅಣ್ಣ. ಹೆಂಗೆ ಅದು ದೇಹ ಬಿಟ್ಮೇಲೆ ಹೆಂಗ್ ಬಂದ್ರು? ಅದೇ ತರ ದಟ್ ಈಸ್ ಹೌ ರಾಘವೇಂದ್ರ ಪ್ಲೇಸ್ ಆಲ್ಸೋ ದ ಭಗವಂತ ಕಮ್ಸ್ ಅಂಡ್ ಟೇಕ್ಸ್ ದಟ್ ಪ್ಲೇಸ್. He takes that place and he sees that Raghavendra's name is always there. Indirectly, he blesses everyone in the name of Raghavendra. ಅಷ್ಟೇ. ನಮಸ್ಕಾರ. ಯಾವಾಗ ಕೊಡ್ತೀರಾ ಸೋಪು? ಎಲ್ಲರಿಗೂ ಬರ್ತೀವಿ ಅಣ್ಣ, ನೆಕ್ಸ್ಟ್ ವೀಕ್ ಅಲ್ಲಿ ಯಾವಾಗಾದ್ರು ಖಂಡಿತ. ಎಲ್ಲಿ ನಿಮ್ಗೆ ಗೊತ್ತಲ್ಲ ಅಣ್ಣ, ಬರ್ತಾ ಇದೀವಲ್ಲ ಈಗ 24th 25th ನಿಮ್ ಜೊತೆನೆ ಇರ್ತೀನಲ್ಲ ಅಣ್ಣ. ಆಯ್ತಮ್ಮ, ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು, ಆಮೇಲೆ ಕಾಲ್ ಮಾಡ್ತೀನಿ ಅಣ್ಣ, ನಾಳೆ ಯಾವಾಗಾದ್ರು. ನಮಸ್ಕಾರ. ನಮಸ್ಕಾರ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಹರ್ಡ್ Guru Amara could touch a book and know all its content. Can I learn this also ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. First of all, you get a guru like Amara, get his anugraha, then he will help you in whatever you want to achieve. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಆಫ್ಟರ್ ದ ಡೆತ್ if we want to go to Vaikuntha Loka, is reading Bhagavata Saptaha in 7 days is fine, or do we need to follow any process ಅಂತ ಕೇಳ್ತಿದಾರೆ ಅಣ್ಣ. There are two ways. One is the Saptaha has to be read in 7 days with Shraddha, Bhakti and Ekagrata. Then you will be guaranteed
in this birth to go to Vaikuntha. You will get the visa. ಎರಡನೇದು, the last thought before you leave the body, then you think of Sri Krishna. He will personally take you to Vaikuntha. These two possibilities are there in this birth. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಕ್ಕ ಮಹಾದೇವಿ ಯಾರ ಅಂಶ ಗೊತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲಪ್ಪ, ನಾ ಟಾಪಿಕ್ ಬಂದಿಲ್ಲ ಅವ್ರಿರುವಾಗ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಇವತ್ತು ರಾತ್ರಿ ನಾವು ಮಂತ್ರಾಲಯಕ್ಕೆ ಹೋಗುತ್ತಿದ್ದೇವೆ. ನಾಳೆ ಬೆಳಗ್ಗೆ ಗುರುಗಳ ದರ್ಶನ ತಗೋಬೇಕು. ಯಾವುದಾದ್ರೂ ಪ್ರೊಸೆಸ್ ಹೇಗೆ ದರ್ಶನ ತಗೋಬೇಕು ಅಂತ ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಅವರು ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಬೆಳಗ್ಗೆ ಹೋಗಿ ಭಕ್ತಿಯಿಂದ ಅವ್ರನ್ನ ದರ್ಶನ ಮಾಡಿಕೊಂಡು ಪ್ರದರ್ಶನೆ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 24 ನಿಮಿಷ ರಾಮ ರಾಮ ಅಂತ ರಾಮನಾಮವನ್ನು ಜಪ ಮಾಡ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬಿಟ್ಟು ಬರ್ಲಿ ಅವರು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಸಪ್ತ ಋಷಿಗಳು 400 ವರ್ಷ ಪ್ರಳಯ ಕಾಲವನ್ನು ಕಾಂಪ್ರೆಸ್ ಮಾಡಿದ್ದಾರೆ ಅಂತಾರೆ. ಇದರ ಬಗ್ಗೆ ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಾರಣ್ಣ. ಇಲ್ಲ, ದಟ್ ಈಸ್ ರಾಂಗ್ ಇನ್ಫಾರ್ಮೇಶನ್ ವಿಚ್ ಹ್ಯಾಸ್ ಬೀನ್ ಗಿವನ್. ಇಟ್ ಈಸ್ ನಾಟ್ ಕಾಂಪ್ರಮೈಸ್ಡ್. ಕಾಂಪ್ರೆಸ್ಡ್ ಅಂತ ಹೇಳ್ತಾರೆ. ಈವನ್ ಕಂಪ್ರೈಸ್ಡ್ ಆಲ್ಸೋ ಕಾಂಪ್ರಮೈಸ್ಡ್ ಆಲ್ಸೋ ಎರಡೂ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೆಬ್ಸೈಟ್ನಲ್ಲಿ ಸ್ಪಿರಿಚುವಲ್ ಸಾಧಕ ಮಸ್ಟ್ ಫಾಲೋ ಆನ್ ದ ಡೈಲಿ ಬೇಸಿಸ್ ಅಂತ ಟೈಟಲಲ್ಲಿ ಮಲಗುವ ಮುಂಚೆ ಒಂದು ಬೌಲ್ನಲ್ಲಿ ವಾಟರನ್ನು ತಗೊಂಡು ಬಿಸೈಡ್ ಬೆಡ್ನಲ್ಲಿ ಇಟ್ಕೊಂಡ್ಬಿಟ್ಟು 3:30ರಿಂದ 5:30ವರೆಗೆ ಧ್ಯಾನ ಮಾಡಿಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಓಂ ಅಪೋ ಜ್ಯೋತಿ ಮಂತ್ರವನ್ನು ಹೇಳಿ 11 ಟೈಮ್ಸ್ ಹೇಳಬೇಕು. ಆಮೇಲೆ ಡೈಲಿ ಧ್ಯಾನದ ಮುಂಚೆ ಮಾಡಬೇಕಾ? 11 ಟೈಮ್ಸ್ ಹೇಳಬೇಕು. ಹಾಂ, ಆ ನೀರನ್ನ ಮೊದಲೇ ಕುಡಿಬೇಕು ಅಥವಾ ಆಮೇಲೆ ಕುಡಿಬೇಕು ಅಂತ ಕೇಳ್ತಿದಾರಣ್ಣ. ಇಲ್ಲ, ಅವರು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಾವು ಹೇಳಿದ್ದು ಬಂದ್ಬಿಟ್ಟು ಗಾಯತ್ರಿ ಇದ್ರು 2ನೇ ಮಂತ್ರ ಯಾವ ತರ ಅದನ್ನ ಆಚರಿಸಬೇಕು. 48 ದಿವಸ ಸೂರ್ಯನ ಕಿರಣದಲ್ಲಿ ಕೂತ್ಕೊಂಡು ಓಪನ್ ಸ್ಪೇಸ್ ನಲ್ಲಿ ಅದನ್ನ ಮಾಡ್ಬೇಕಂತ ವೆಬ್ಸೈಟ್ ನಲ್ಲಿ ಕ್ಲೀನ್ ಆಗಿ ಹೇಳಿದೀವಿ. ಅದು ಕರೆಕ್ಟ್ ಆಗಿ ಓಪನ್ ಮಾಡಿ ಓದ್ಕೊಳ್ಳಿ. ಅದು ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅವರು, ಅರ್ಥ ಸರಿಗ್ ಮಾಡ್ಕೊಂಡಿಲ್ಲ. ಇನ್ನೊಂದ್ಸತಿ ವೆಬ್ಸೈಟ್ಗೆ ಹೋಗಿ ಗಾಯತ್ರಿ ಆ ಟಾಪಿಕ್ ನಲ್ಲಿ ಕ್ಲೀನ್ ಆಗಿ ಹೇಳಿದೀವಿ ಯಾವ ತರ ಅಂತ. ಧ್ಯಾನ ಬೇರೆ, ಈ ಒಂದು ಸಾಧನೆ ಬೇರೆ. ಸರಿ ಅಣ್ಣ, ವಿಲ್ ಶೇರ್ ದ ಲಿಂಕ್ ಅಣ್ಣ. ಓಕೆ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಹರಿ ಓಂ ಅಣ್ಣ, ಇಫ್ ದ ಸ್ಪೈನಲ್ ಕಾರ್ಡ್ is affected for the growth,
of a spirit sadhaka means that spinal cord is normal, then the sadhana will go in smooth or not. Their question is, if the spinal cord is affected, does it affect the spiritual sadhana ಅಂತ ಕೇಳ್ತಿದಾರಣ. ಬೆನ್ನೆಲುಬು ಅಣ್ಣ. ಗೊತ್ತು ಸ್ಪೈನಲ್ ಕಾರ್ಡ್ ಹಾ. ಎಫೆಕ್ಟ್ ಆಗಿದ್ರೆ ದೇ ಕೆನಾಟ್ ಸಿಟ್ ಎರೆಕ್ಟ್ಲಿ ಅಂಡ್ ಡೂ ದ ಸ್ಪಿರಿಚುವಲ್ ಸಾಧನ. ಡೆಫಿನೆಟ್ಲಿ ಇಟ್ ವಿಲ್ ಎಫೆಕ್ಟ್ ದೇರ್ ಸ್ಪಿರಿಚುವಲ್ ಸಾಧನ. ಇಲ್ಲ ಅವರು ಗುರುವನ್ನ ಸ್ಮರಣೆ ಮಾಡ್ಕೋಬೇಕು. ಗುರು ಅನುಗ್ರಹ ಇದ್ರೆ ಅವರು ಮಲ್ಕೊಂಡೆ ಸ್ಪಿರಿಚುವಲ್ ಸಾಧನೆ ಮಾಡಬಹುದು. ಅವರು ದೇ ಶುಡ್ ಹ್ಯಾವ್ ದ ಗ್ರೇಸ್ ಆಫ್ ಗುರು. ಆ ಗುರು ಬಂದು ಕನ್ಕರೆನ್ಸ್ ಕೊಡ್ಬೇಕು, ಹಿಂಗ್ ಮಾಡಬಹುದು ಅಂತ. ನಾವು ಅದ್ರ ಮೇಲೆ ಏನು ಡಿಸಿಷನ್ ಕೊಡಕ್ ಆಗಲ್ಲ. ಸೊ ಯು ಶುಡ್ ಆಸ್ಕ್ ಗುರು ಅಮರ ಹಿಮ್ಸೆಲ್ಫ್. ಹಿ ವಿಲ್ ಟೆಲ್ ದೆಮ್. ಧನ್ಯವಾದಗಳು ಅಣ್ಣ. ಅಮರ ಅಂತ ಇದೆ ಅಣ್ಣ, ನೀವೇನಾದ್ರೂ ಪ್ರಶ್ನೆ ಕೇಳ್ಬೇಕಣ್ಣ? ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಕೇಳ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರು ಅಮರ accepted me. Does he observe me all day ಅಂತ ಕೇಳ್ತಿದಾರಣ್ಣ. ಅವ್ರು ಅಕ್ಸೆಪ್ಟ್ ಮಾಡಿದ್ರಿಂದ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಫಸ್ಟ್ ಅದು ಹೇಳಿ ಅವರು. ಅದನ್ನ ಕರೆಕ್ಟಾ ಇಲ್ಲ ಅಂತ ನಾವು ಹೇಳ್ಬೋದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ಈಗ ಒಂದು ಸಡನ್ ಆಗಿ ಒಂದು ಡೌಟ್ ಬಂತು. ಈಗ ಅಮರ ಅವರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ನಾವು ಈ ವಿಶ್ವಮೈತ್ರಿ ಗ್ರೂಪ್ ನಿಜ ಅಲ್ಲ ಅಣ್ಣ? ಹೌದು. ಇದರಲ್ಲಿ ಕೆಲವರು ಈಗ ನಾವು ನಮ್ಮ ಜೊತೆ ಇನ್ನೊಬ್ರು ಯಾರೋ ಫ್ರೆಂಡ್ಸ್ನಾಗ್ಲಿ ಅಥವಾ ಅಮರ ಅವ್ರ ಬಗ್ಗೆ ಹೇಳಿ ಕರ್ಕೊಂಡ್ ಬರ್ತೀವಿ. 1-2 ಸರಿ ಮನೋವತಿಗೆ ಬರ್ತಾರೆ, ಧ್ಯಾನ ಹೇಳ್ಕೊಡ್ತೀವಿ, ಮಾಡ್ತಾರೆ. ಅದಾದ್ಮೇಲೆ ಅವ್ರ ಜೀವನದಲ್ಲಿ ಅದನ್ನ ರೂಢಿಸ್ಕೊಳಲ್ಲ. ಅಲ್ಲಿಂದ ಅವ್ರ ಕನೆಕ್ಷನ್ ಕಟ್ ಆಗುತ್ತೆ. ಅಂದ್ರೆ ಅಮರ ಅವ್ರ ಬಗ್ಗೆ ಏನು ಅಷ್ಟು ಅವರು ಥಿಂಕ್ ಮಾಡಲ್ಲ ಅಥವಾ ಪೂಜ್ಸಲ್ಲ, ಗುರು ಅಂತ ಸ್ವೀಕರಿಸಲ್ಲ. ಏನು 50-50 ಆ ತರ ಎಲ್ಲ ಇರ್ತಾರೆ. ಸೊ ಅವ್ರಿಗೆ ಅದ್ಯಾಕೆ ಅವರು ಕಂಟಿನ್ಯೂ ಮಾಡದೇ ಇದ್ರು ಅವ್ರು ಹೆಂಗೆ ವಿಶ್ವಮೈತ್ರಿಗೆ ಬಂದ್ರು, ಹೇಗೆ ಅದು ಕನೆಕ್ಷನ್ ಅಂತ ಗೊತ್ತಾಗ್ಲಿಲ್ಲ. ನೋಡಿ, ಅದು ಬಂದು ಅವ್ರ ಪಾಸ್ಟ್ ಬರ್ತ್ ಕರ್ಮಸ್ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಯಾವ ತರ ಸ್ಪಿರಿಚುವಲ್ ಸಾಧನೆ ಮಾಡಿರ್ತಾರೆ ಅಂತ ಗೊತ್ತಾಗ್ತದೆ. ಸೊ ಒಂದ್ಸತಿ ಆಪರ್ಚುನಿಟಿ ಕೊಡ್ತಾರೆ ಗುರು ಅಮರ ಅವರು, ಬನ್ನಿ ವಿಶ್ವಮೈತ್ರಿ ಒಳಗೆ ನೋಡಿ ಎಲ್ಲ ಅಂತ. ಸೊ ಅವ್ರಿಗೆ ಆ ಒಂದು ವಾಸನೆ ಇದ್ರೆ ಪೂರ್ವಜನ್ಮದ್ದು ಅವರು ಉಳ್ಕೊಳ್ತಾರೆ. ಇಲ್ಲ ಜಸ್ಟ್ ಆಸ್ ಎ ವಿಸಿಟರ್ ಅವ್ರು ಬಂದು ಹೋಗ್ತಾರೆ ಅಷ್ಟೇ. ಇವಾಗ ಅವ್ರು ಇರುವಾಗ 1440 ಜನ ಇದ್ರು. ಅವ್ರು ಇರುವಾಗ
ಹ್ಮ್ ಟೋಟಲ್ ಮೆಂಬರ್ಶಿಪ್ ಇತ್ತು. ಓಕೆ ಸೊ ನಾನು ಕೇಳ್ದೆ, ಸರ್ ವಿ ಹ್ಮ್ ಹಾವ್ ರೀಚ್ ದಿಸ್ ನಂಬರ್. ಅವರು ಸ್ಮೈಲ್ ಮಾಡಿ ನಕ್ಬಿಟ್ಟು, ಸತೀಶ್ ಯು ಸಿ ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್, ಓನ್ಲಿ ಕ್ವಾಲಿಟಿ ಇಸ್ ಕ್ವಾಲಿಟಿ ಇಂಪಾರ್ಟೆಂಟ್. ಅವ್ರು ಹಿಂಗ್ ಕೈ ತೋರಿಸ್ಬಿಟ್ಟು ಓನ್ಲಿ ಎ ಫಿಶ್ಫುಲ್ ವಿಲ್ ರಿಮೈನ್ ಅಂದ್ರು. ಇವಾಗ ಇರೋದು ನಾವು 5-6 ಜನ ಅಷ್ಟೇ ಅವ್ರು ನೋಡಿರೋರು. ಓ ಅಷ್ಟು ಜನದಲ್ಲಿ 1,500 ಜನ ಅಷ್ಟೇ. ಇವಾಗ ಇರೋದು 5-6 ಜನ ನಾವು ಆಕ್ಟಿವ್ ಆಗಿ. ಮಿಕ್ಕಿದವರೆಲ್ಲ ಎಲ್ಲಿದ್ದಾರೆ, ಕೆಲವರು ಹೋಗ್ಬಿಟ್ಟಿದ್ದಾರೆ ಮೇಲ್ಗಡೆ. ಸೊ ಈ ತರ ಎಲ್ಲ ಆಗ್ತಾ ಇರೋದು. ಸ್ಪಿರಿಚುವಲಿಸಮ್ ನಲ್ಲಿ ಕಂಟಿನ್ಯೂ ಮಾಡೋದು ವಿತ್ ಕಂಪ್ಲೀಟ್ ಫೇತ್, ಇಟ್ ಈಸ್ ವೆರಿ ವೆರಿ ರೇರ್ ಅಂಡ್ ಡಿಫಿಕಲ್ಟ್ ಇಟ್ ಇಸ್. ಅದಕ್ಕೆ ದೃಢ ಮನಸ್ಸಿರ್ಬೇಕು, ನಂಬಬೇಕು. ಸೊ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಇಟ್. ತುಂಬಾ ಚೆನ್ನಾಗಿ ಹೇಳಿದ್ರಣ್ಣ. ಅವ್ರು ಇನ್ನೊಂದು ಹೇಳಿದ್ರು ನಾನು ಕೇಳುವಾಗ, ಸರ್ ಯು ಆರ್ ನೌ ದೇರ್, ಐ ಹ್ಯಾವ್ ಸೀನ್ ಯು, ಸೊ ಐ ಗಾಟ್ ದ ಬೆನಿಫಿಟ್. ವಾಟ್ ಅಬೌಟ್ ಅದರ್ಸ್ ವೆನ್ ಯು ಲೀವ್ ದ ಬಾಡಿ? ಅವ್ರು ಹೇಳಿದ್ರು, ಸತೀಶ್ ಯು ಆರ್ ಲಕ್ಕಿ ಅಂಡ್ ಗಿಫ್ಟೆಡ್, ಯು ಹ್ಯಾವ್ ಸೀನ್ ಮೀ, ಬಟ್ those who have not seen me yet believe in me, they are more greater than you ಅಂದ್ರು. ಸೊ ಹ್ಮ್ ಅರ್ಥ ಆಯ್ತಾ? ಸೊ ಆ ತರ ಅಷ್ಟು ಈಸಿ ಇಲ್ಲ ಸ್ಪಿರಿಚುವಲ್ ಪಾತ್. ನೀವ್ ಇದ್ ನಂಬಿಕೆ ಹೇಳಿದ್ ಹೃದಯದಿಂದ ಬರ್ಬೇಕಾ ನಂಬಿಕೆ ಅನ್ನೋದು. ಇವಾಗ ನಮ್ ವಿಶ್ವಮೈತ್ರಿನಲ್ಲಿ ನಮ್ ಗ್ರೂಪ್ ನಲ್ಲಿ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಎಷ್ಟು ಜನ ಕಂಟಿನ್ಯೂ ಮಾಡ್ತಾರೆ ಹೇಳಿ ನೋಡೋಣ? ಎವ್ರಿ ಅದೇ ವೀಕ್ ನ್ಯೂ ಗೊತ್ತಿಲ್ಲ ಕಮರ್ಸ್ ಅಣ್ಣ. ಆರ್ ಕಮಿಂಗ್, ಎವ್ರಿ ಅದೇ ವೀಕ್ ನ್ಯೂ ಕಮರ್ಸ್ ಆರ್ ಕಮಿಂಗ್. ಅವ್ರೇನು ಗೊತ್ತಾ, ಒಬ್ರೊಬ್ರು ಬೇರೆ ಕಡೆ ಎಲ್ಲೆಲ್ಲೋ ಸುತ್ಕೊಂಡು ಅಲ್ಲಿ ಏಟು ಬಿದ್ದು ಅಲ್ಲಿ ಏನೇನೋ ಅವಮಾನ ಪಟ್ಟು ದುಡ್ಡು ಕಳ್ಕೊಂಡು ದೇ ಆರ್ ಹಂಟಿಂಗ್ ಫಾರ್ ದ ರಿಯಾಲಿಟಿ. ಬರ್ತಾರೆ ಇಲ್ಲಿ ನೋಡ್ತಾರೆ, ಕೆಲವ್ಗೆ ಹಿಡಿಸ್ತದೆ, ಕೆಲವು ಇಳ್ತಾರೆ, ಕೆಲವರು ತಿರ್ಗಾ ಹೊರ್ಟೋಗ್ತಾರೆ. ಇವಾಗ ಯೂಟ್ಯೂಬ್ ನಲ್ಲಿ ಎಷ್ಟೋ ವಿಷಯಗಳು ಒಬ್ರೊಬ್ರು ಹೇಳ್ತಾ ಇರ್ತಾರೆ. ಸೊ ಕೆಲವ್ರು ಏನ್ ಮಾಡ್ತಾರೆ, ಅವ್ರಿಗೊಂದು ಹ್ಯಾಬಿಟ್ ಎಲ್ಲಾ ಕಡೆ ಹೋಗ್ ಬರೋದು. ಹ್ಮ್ ಸೊ ಆ ತರ ದೇರ್ ಆರ್ ಡಿಫ್ರೆಂಟ್ ಸ್ಪಿರಿಚುವಲಿಸಮ್, ದೇರ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಡಿಫ್ರೆಂಟ್ ವೇ ಆಫ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಕೆಲವರು ನೋಡಕ್ಕೆ ಅಂತ ಬರ್ತಾರೆ, ಕೆಲವರು ಏನ್ ನಡೀತಿದೆ ಇನ್ಕ್ವಿಸಿಟರ್ಸ್ ನಿಂದ ಬರ್ತಾರೆ. ಹ್ಮ್ ನಿಜವಾಗಿ ಒಂದು ಸ್ಪಿರಿಚುವಲಿಸಮ್ ನ ಕಲ್ತ್ಕೋಬೇಕಂತ ಬರೋರು ತುಂಬಾ ಕಡಿಮೆ. ಈಗ ನಾಳೆ ಸಂಡೇ 100 ಜನ ಬರ್ತಾರೆ, ಅದ್ನಲ್ಲಿ 25 ನಿಜವಾಗಿ ಬರೋರು, ಮಿಕ್ಕಿದ ಹ್ಮ್ 75 ಜನ ಬಂದ್ಬಿಟ್ಟು ಬೇರೆ 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 ರೀಸನ್ ಬರ್ತಾರೆ. ಅವ್ರಿಗೇನೋ ಹ್ಮ್ ಪ್ರಾಬ್ಲಮ್ ಇರ್ತದೆ, ಇಲ್ಲಿ ಬಂದ್ರೆ ಅದು ಸಾಲ್ವ್ ಆಗ್ತದಾ ಅಂತ ಹ್ಮ್ ಬರ್ತಾರೆ. ಹ್ಮ್ ಸೊ ಆ ತರ ಅದ್ನಲ್ಲಿ ಎಲ್ಲ ಫಿಲ್ಟರ್ ಆಗಿ ಫ್ಯೂ ಹ್ಯಾಂಡ್ಫುಲ್ ರಿಮೈನ್. ಸೊ ಆ ಫಿಲ್ಟರ್ ಅಲ್ಲಿ ನಾವು ಇದೀವ ಅಣ್ಣ. ಅದು ನಿಮ್ಗೆ ಗೊತ್ತಾಗ್ಬೇಕು, ನಿಮ್ ನಮ್ಗೆ ಕಾನ್ಶಿಯಸ್ ಕೇಳ್ಬೇಕು. ಇಲ್ಲ ಬಂದ್ರಲ್ಲ ನಿಮ್ ಮನೆಗ್ ಬಂದು ಫಿಸಿಕಲ್ ಆಗಿ ಊಟ ಮಾಡಿದ್ರಲ್ಲ, ಇನ್ನೇನ್ ಬೇಕು? ಖಂಡಿತವಾಗ್ಲೂ ಇದೀನಿ ಅಣ್ಣ. ಅದ್ ನಂಗೆ ತುಂಬಾ ಹಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಖಂಡಿತವಾಗಿದ್ದೀನಿ. ಅಷ್ಟೇ, ಅದೇ. ಆ ಅಣ್ಣ ಇದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ. ನನ್ನ ಮಗಳಿಗೆ ಐ ಥಿಂಕ್ ಫ್ರೈಡೆ ನೆನ್ನೆ ಅನ್ಸುತ್ತೆ, ಆಕ್ಚುಲಿ ಸೂಪ್ ಏನು ಅಷ್ಟು ಆನ್ಲೈನ್ ಅಲ್ಲಿ ತುಂಬಾ ಕಷ್ಟವಾಗಿ ಹೋಗ್ತಾ ಇದೆ. ಅಷ್ಟು ಬೇಗ ಅಂದ್ರೆ 1 ಮಂತ್ ಆಗ್ತಾ ಇದೆ ನಾವು ಶುರು ಮಾಡಿ ಬಿಸ್ನೆಸ್. ಅಷ್ಟು ಏನು ಇಂಪ್ರೂವ್ಮೆಂಟ್ ಅನ್ನಿಸ್ತಾ ಇಲ್ಲ. ಅದಕ್ಕೆ ಅವ್ರನ್ನ ಕೇಳ್ಕೊಳ್ಮ, ನಾವೇನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ದುಡ್ಡು ಆಗ್ಲೇಬೇಕು ಅನ್ನೋ ತರ ಆ ತರ ನಮ್ದೇನು ಇದಿಲ್ಲ, ಅಜೆಂಡಾ ಇಲ್ಲ. ಎಷ್ಟು ಮಾಡ್ತೀವೋ ನಾವು ಮಾಡೋದೇ ಲಿಮಿಟೆಡ್, ಅಷ್ಟು ಮಾಡೋದ್ರಲ್ಲಿ ಅಷ್ಟು ಖಾಲಿ ಆಗ್ಲಿ ಅಂತ ಬೇಡ್ಕೊಮ್ಮ, ಏನು ಆರ್ಡರ್ ಬರ್ಲಿ ಅಂತ ಕೇಳ್ಕೊ ಅಂತ ಅಂದೆ. ಧ್ಯಾನ ಮಾಡಿದ್ಲಂತೆ, ಅಮರವ್ರು ಇರ್ಲಿಲ್ಲಂತೆ. ಕೃಷ್ಣನ ಅಮರಸ್ವಾಮಿನ ಎಲ್ಲಾ ಕಡೆ ಹುಡುಕ್ದಮ್ಮ, ಎಲ್ಲೂ ಇರ್ಲಿಲ್ಲ. ಇದೇನೆ ಇದು ಹಿಂಗ್ ಹೇಳ್ತಾ ಇದೀಯಾ ಅಂತಂದೆ. ಆಮೇಲೆ ಮತ್ತೆ ಒಂದ್ 15 ಮಿನಿಟ್ಸ್ ಆದ್ಮೇಲೆ ಮತ್ತೆ ಧ್ಯಾನ ಮಾಡಿದ್ಲು. ಅಮರಸ್ವಾಮಿ ನಂಗೆ ಲೆಟರ್ ಬರ್ದಿತ್ತು ಗೊತ್ತಾ, ನಿಂಗೆ ಯಾವಾಗಾದ್ರು ಬರ್ದಿದಾರ ಲೆಟರ್ ಯಾರಾದ್ರೂ ಅಂತ ಕೇಳಿದ್ರು. ಇಲ್ಲಮ್ಮ ಅಂದೆ. I went somewhere else with a very important work. I'll be available tomorrow. You come and meet me ಅಂತ ಬರ್ದಿದ್ರಂತೆ. So literally, she told that. After that, she didn't met with him. ಧ್ಯಾನ ಮಾಡಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳಿಗೆ ಪ್ರೇಯರ್ ಮಾಡ್ಬೇಕಾದ್ರೆ ಸ್ಕೂಲಲ್ಲಿ ಆಕಾಶದಲ್ಲಿ ಅಮರ ಅವರು ಕಾಣಿಸಿದ್ರಂತೆ, ಶ್ರೀಕೃಷ್ಣನು ಕಾಣಿಸಿದ್ರಂತೆ. ಅವಳು ಹಾಗೆ ನೋಡ್ತಾ ನಮಸ್ಕಾರ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು
ಬಂದು ನನ್ಗೆ ಹೇಳಿದ್ಲು, ಅಮ್ಮ ನಂಗೆ ಬೆಳಿಗ್ಗೆ ಪ್ರೇಯರ್ ಮಾಡ್ಬೇಕಾದ್ರೆ ಆಕಾಶದಲ್ಲಿ ಕಾಣಿಸಿದ್ರು ಅಮರ ಅವರು ಅಂತ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಸೊ ಹಿಂಗೆಲ್ಲ ಒಳ್ಳೇದಮ್ಮ. ನೋಡಿ ಹ್ಮ್ ಶಿ ಇಸ್ ಸೋ ಬ್ಲೆಸ್ಡ್ ಅಣ್ಣ. ಐ ಆಮ್ ಆಲ್ಸೋ ಸೋ ಬ್ಲೆಸ್ಡ್. ಆ ಮಗುಗೆ ಒಂದು ಜನ್ಮ ಕೊಡೋ ಭಾಗ್ಯ ನಂಗೆ ಸಿಕ್ಕಿದೆ ಅಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಮ್ಮ. ನಮಸ್ಕಾರ. ನಮಸ್ಕಾರ ಅಣ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಜಾಹ್ನವಿ ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ಕಾರಮ್ಮ. ನಮಸ್ಕಾರ ಸತೀಶ್ ಅಣ್ಣ ಅವ್ರಿಗೆ. ಅಣ್ಣ ನಾನು ಮಾತಾಡಿಮ್ಮ. ಪುಷ್ಪಲತಾ ಗುಲ್ಬರ್ಗಾಯಿಂದ ಅಣ್ಣ. ಹಾ, ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ. ಹೇಳಿ, ಏನ್ ವಿಷಯ? ಅಣ್ಣ ಇದು ನೀವು ಮನೆ ಹೊತ್ತಿಗೆ ಬಂದಾಗೆ ಇದು ಆಧಾರ ಕೊಟ್ಟಿದ್ರಲ್ಲ ಅಣ್ಣ, ಎರಡು ಟೈಪ್ಸ್ ಇದ್ದು, 2 ಟೈಪ್ಸ್ ಆಧಾರ ಆಶ್ ಅನ್ನ ಹಚ್ಕೊಳೋದು. ಇದು ಭಸ್ಮನು ಗಂಧ. ಗಂಧ ಹಾ, ಎರಡು ಹಾ, ಮಿಕ್ಸ್ ಹಾ. ಮಾಡಿ ಒಂದೇದ್ರಲ್ಲಿ ಹಚ್ಕೋಬೋದಾ ಅಣ್ಣ? ಅದು ಇಲ್ಲಮ್ಮ, ಇಲ್ಲ. ವಿಭೂದಿ ಬೇರೆ ಸ್ವಲ್ಪ ಬೇರೆ. ಹಚ್ಕೋಬೇಕು, ಅವ್ರ ಹೆಸರು ಹೇಳಿ. ವಿಭೂದಿ ಬಾಯಿನಲ್ಲಿ ಹಾಕೊಂಡು ನೀರ್ ಕುಡಿಬೇಕು, ಅವ್ರ ಹೆಸರು ಹೇಳಿ. ಚಂದನ ಬಂದು ಇಲ್ಲಿ ಇಟ್ಕೊಳ್ಳಿ, ಇಲ್ಲ ಇಲ್ಲಿ ಇಟ್ಕೊಳ್ಳಿ ಮೇಲ್ಗಡೆ ಅಷ್ಟೇ. ನಾನದು ಹಾ. ಆಶ್ ಕಲರ್ದೇ ಹಚ್ಕೊಂತಿದ್ದೆ ಅಣ್ಣ, ಅಷ್ಟ್ ಗೊತ್ತಿರ್ಲಿಲ್ಲ. ಅದು ಇಲ್ಲ, ಬಾಯಿನಲ್ಲಿ ತಗೋಬೇಕು. ಗಂಧ ಬಂದು ಇಟ್ಕೊಳ್ಳಿ. ಅದು ಶ್ರೀಹರಿ ಪ್ರಸಾದ, ಇದು ಬಂದು ಹರಣ ಪ್ರಸಾದ. ಹ್ಮ್ ಅಣ್ಣ, ಮತ್ತೆ ಇನ್ನೊಂದು ಏನಂದ್ರೆ ಅಣ್ಣ, ನಿಮಗ್ ಫೋನ್ ಮಾಡ್ತೀನಿ ನಾನು ಮತ್ತೆ. ಆ ನಾನು ಪೂಜೆ ಮಾಡೋ ಟೈಮಲ್ಲಿ ಯಾವಾಗಾದ್ರೂ ಮನೆಗೆ ಒಳಗ್ ಬಂದ್ಮೇಲೆ ಹೊರಗ್ ಹೋಗ್ಬೇಕಾದಾಗೆ ನಾನ್ ನೋಡ್ಕೊಂಡೇ ಹೋಗೋದಣ್ಣ. ಆ ಆ, ನೋಡಿದ್ರೆ ಗುರು ಅಮರ್ ಅವರು ನನ್ ನೋಡಿ ನಗ್ತಾರೆ ಅಣ್ಣ. ಒಳ್ಳೇದಮ್ಮ. ಆ ಫೀಲಿಂಗ್ ನನಗೆ ಬೇರೆ ದೇವ್ರುನು ಇದಾವೆ ದೇವ್ರ ಮನೆಯಲ್ಲಿ, ಬಟ್ ಯಾರು ನನಗೆ ಇದು ಮಾಡಲ್ಲ. ಗುರು ಅಮರ್ ಅವರು ನನ್ ನೋಡಿ ಸ್ಮೈಲ್ ಮಾಡ್ತಾರೆ ಅಣ್ಣ. ಒಳ್ಳೇದಲ್ಲಮ್ಮ. ಸೊ ಈಸ್ ಹ್ಯಾವಿಂಗ್ ಕನ್ಸರ್ನ್ ಓವರ್ ಯು ಅಂಡ್ ಈಸ್ ಟೇಕಿಂಗ್ ಕೇರ್ ಆಫ್ ಯು. ಎಸ್ ಇವನ್ ನನ್ ಚಿಕ್ಕ ಮಗಳುನು ತುಂಬಾ ಲೈಕ್ ಗುರು ಅಮರ್ ಅವ್ರ ಅಂದ್ರೆ ಅವಳಿಗೆ ಖುಷಿ, ಅವರಿಗೆ ಅಷ್ಟೇ ಬೇಡ್ಕೋತಾಳೆ ಅಣ್ಣ. ಮಕ್ಕಳೆಲ್ಲ ಹಂಗೆಮ್ಮ. ಎಲ್ಲ ಮಕ್ಕಳು ದೇ ಆರ್ ವೆರಿ ಫಾಂಡ್ ಆಫ್ ಗುರು ಅಮರ ಅಂಡ್ ಈಸ್ ಆಲ್ಸೋ ಫಾಂಡ್ ಆಫ್ ಚಿಲ್ಡ್ರನ್. ಓಕೆ ಅಣ್ಣ, ಸರಿ ಅಣ್ಣ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಜೈ ಶ್ರೀಕೃಷ್ಣ ಅರ್ಪಣ. ಜೈ ಶ್ರೀಕೃಷ್ಣ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಕೇಳಿದ್ರಣ್ಣ, ಫಾಲೋ ಅಪ್ ಕ್ವಶನ್, ಡಿಸ್ಕ್ ಪ್ರಾಬ್ಲಮ್ ಅಣ್ಣ. ಅವರು ಇವೊಂದು ಐ ಹ್ಯಾವ್ ದ ಡಿಸ್ಕ್ ಪ್ರಾಬ್ಲಮ್, ಐ ಆಮ್ ಡೂಯಿಂಗ್ ಧ್ಯಾನ ಸಿಟ್ಟಿಂಗ್ ಆನ್ ಚೇರ್ ಫ್ರಮ್ ಲಾಸ್ಟ್ 9 months, ಇಸ್ ಇಟ್ ಓಕೆ ಅಣ್ಣ ಅಂತ ಕೇಳಿದಾರಣ್ಣ. ಅಲ್ಲ, ಅವ್ರಿಗೆ ಡಿಸ್ಕ್ ಪ್ರಾಬ್ಲಮ್ ಇದ್ರೆ, ನನಗೂ ಡಿಸ್ಕ್ ಪ್ರಾಬ್ಲಮ್ ಇತ್ತು ಪ್ರವೀಣ್. ಐ ವಾಸ್ ಅಡ್ಮಿಟೆಡ್ ಇನ್ ಹಾಸ್ಪಿಟಲ್ ಫಾರ್ 21 days, ಬಟ್ ಅದು ಕ್ಯೂರ್ ಆಗಿಲ್ಲ ನನಗೆ. ಬಟ್ ಗುರು ಅಮರ ಅವರು ಹೆಲ್ಪ್ ಮಾಡಿದ್ರು. ಸೊ ಐ ವೆಂಟ್ ಟು KR ನಗರ್, ಬೋನ್ ಸೆಟರ್ ಅಂತ, ಅಲ್ಲಿ ಅಬ್ದುಲ್ ರಜಾಕ್ ಅಂತ. ಅಲ್ಲಿ ಹೋಗ್ಲಿ, ಈಸ್ ಎ ಸ್ಪೆಷಲಿಸ್ಟ್ ಇನ್ ದಿಸ್. ಅವರು ಅದನ್ನ ಸರಿ ಮಾಡ್ತಾರೆ. ಇಟ್ ಟೇಕ್ಸ್ only 5 minutes. ಬಟ್ ಇಲ್ಲಿಂದ KR ನಗರ್ಗೆ ಹೋಗ್ಬೇಕು ಅವರು. ಅದು ಅವರು ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ ಅವ್ರಿಗೆ ಹೆಂಗ್ ಹೋಗ್ಬೇಕು ಏನು ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಮಾವಾಸ್ಯೆ ಶುಕ್ರವಾರ ಹಾಗೂ ಮಂಗಳವಾರ ಕಳಸವನ್ನು ತೊಳಿಬಹುದಾ ಅಣ್ಣ ಅಂತ ಕೇಳ್ತಿದ್ದಾರಣ್ಣ. ಇಲ್ಲ, ಅದು ಏನು ಮಾಡಬಾರ್ದು. ಅದು ಆವತ್ತಿನ ದಿವಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು, ಬಟ್ ಆವತ್ತಿನ ದಿವಸ ಅದನ್ನ ತೆಗಿಬಾರ್ದು. ಮಾರನೇ ದಿವಸ ಅದನ್ನ ತೆಗಿಬಹುದು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ಪರಬ್ರಹ್ಮ ಲೋಕಕ್ಕೆ ಹೋದ ಮೇಲೆ ನಾವು ಭೂಮಿಯಲ್ಲಿ ಕಳೆದ ಜನ್ಮಗಳ ಬಗ್ಗೆ ನೆನಪು ನಮಗೆ ಇರುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಅಲ್ಲಿ ಏನು ಇರಲ್ಲ, ಅಲ್ಲಿ ಬರೀ ಆನಂದ ಅಲ್ಲಿ ಅಷ್ಟೇ. ಅದು ನಾವು ಹೇಳಿ ಅರ್ಥ ಮಾಡಕ್ಕಾಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅವ್ರು ಅಷ್ಟೇ.
ಇಲ್ಲಿ ಬಿಟ್ಟ ಮೇಲೆ ಅಲ್ಲಿ ವಾತಾವರಣನೇ ಬೇರೆ. ಅದು ಇಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಆರ್ ಪುಟ್ ಇನ್ ವರ್ಡ್ಸ್. ಧನ್ಯವಾದಗಳು ಅಣ್ಣ. ರಮೇಶ್ ಅಣ್ಣ ಮಾತಾಡಿ ಅಣ್ಣ. ಮಾತಾಡಿ ಅಣ್ಣ ರಮೇಶ್ ಅಣ್ಣ. ಓಕೆ, ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರು ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೊಟ್ಟೆ ವೆಜ್ಜ ಅಥವಾ ನಾನ್ ವೆಜ್ಜ? ಅನಾರೋಗ್ಯ ಇದ್ದಾಗ ತಿನ್ಬಹುದಾ ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಡಾಕ್ಟರ್ ಸೇಸ್ ಇಟ್ ಇಸ್ ಎ ಮಸ್ಟ್ ಫಾರ್ ಯುವರ್ ಹೆಲ್ತ್, ತಗೊಳ್ಳಿ ದಯವಿಟ್ಟು. ಶ್ರೀ ಕೃಷ್ಣ ಅರ್ಪಣ ಮಸ್ತ್ ಅಂತ ಹೇಳ್ಬಿಟ್ಟು, ಅದರ್ವೈಸ್ ತಗೋಬೇಡಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅದನ್ನಲ್ಲಿನೂ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಓನ್ಲಿ ದ ವೈಟ್ ಒನ್, ನಾಟ್ ದ ಯೆಲ್ಲೋ ಒನ್. Yellow is harmful to your body. White helps you. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಿಲ್ ವೇಟ್ ಫಾರ್ 2 minutes ಅಣ್ಣ. ಓಕೆ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಯಾವ ರೀತಿ ಮಾಡಬೇಕು ಅಣ್ಣ ಅಂತ ಕೇಳ್ತಿದಾರೆ ಅಣ್ಣ. ಅದು ನಾಳೆ ಬಂದು ಮನೋವತಿನಲ್ಲಿ ತಿಳ್ಕೊಳ್ಳಿ ಅಂತ ಹೇಳಿಪ್ಪ. ಸರಿ ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕಳಿಸ್ಬಹುದು. ಪ್ರವೀಣ್ ಒಂದು ಮೆಸೇಜ್ ಹೇಳ್ತೀನಿ. ಹಾ ಅಣ್ಣ. ಸಿ ಫ್ರಮ್ Gurumate, a message has been issued. It has been observed that during Sundays, many people don't come in time. They come as they want. They come at 11 o'clock, after 10:30, 12 o'clock, and all these things. So here afterwards, it is not permitted like that. ಎಲ್ಲರೂ ಕರೆಕ್ಟ್ ಆಗಿ 10-10:30 ಒಳಗೆ ಬರಬೇಕು. 10:30 ಮೇಲೆ ಗೇಟ್ ಮುಚ್ಚಿಬಿಡ್ತಾರೆ. ಅಂಡರ್ ನೋ ಸರ್ಕಮ್ಸ್ಟೆನ್ಸಸ್ ದ ಗೇಟ್ ವಿಲ್ ಬಿ ಓಪನ್ಡ್. Whether you are coming outside Bangalore or inside Bangalore, please make it a point. It is a request, humble request to all the members. If you want to come to Manavati on Sundays, please come before 10 o'clock. After coming at 10:30, waiting in front of a gate, making phone calls, requesting, it will be of no use here afterwards. Please follow these instructions. Sincerely, Sri Krishna Arpanamastu. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಸರಿನಾ? ಹೇಳು ಕಾರ್ತಿಕ್. ಅಣ್ಣ ಜಾಸ್ತಿ ದಿನ ಆಯ್ತು ಬರಕ್ ಆಗ್ಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೆ, ಹೇಳಿದ್ದೆ ನಿಮ್ಗೆ. ಸೊ ಆಯ್ತಲ್ಲ, ಸೆಟ್ಲ್ ಆಯ್ತಲ್ಲ ಇವಾಗ. ಇವತ್ತು ಒಂಥರ ನೀಲಾಂಬರಿ ರಾಗ ಅಂತ ಬರತ್ತಲ್ಲ, ಸೊ ಅದು ಕೇಳ್ತಾ ಅದನ್ನ ಕೇಳ್ತಾ ಇದ್ದೆ. ಅಂದ್ರೆ ಅಮರ ಅವರು ಆ ಒಂದು ವಿಭೂತಿ ಸ್ಮೆಲ್
ಬಂತಣ್ಣ ಇವತ್ತು. ತುಂಬಾ ಚೆನ್ನಾಗಿತ್ತು ಅದು. ಅಂದ್ರೆ ಒಳ್ಳೇದಪ್ಪ, ಅವ್ರು ಅವ್ರ ಪ್ರೆಸೆನ್ಸ್ ಇದೆ. ಮತ್ತೆ ಅವ್ರು ಬಂದು ಹಿಂಗೆ ಸ್ವಲ್ಪ ನೋಡಿ ಸ್ಮೈಲ್ ಮಾಡಿ ಹೋಗೋ ತರ ಆ ತರ ಇವತ್ತು ಅನುಭವ ಆಯ್ತಣ್ಣ ಇದು. ಒಳ್ಳೇದಪ್ಪ. ಹ್ಮ್ 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 ಬಾ, ಬಿಟ್ಬಿಡಬೇಡ, ಬಾ, ಕಷ್ಟ ಬಿದ್ದು ಬಾ. ಅದೇ ನಾ ಹೋದ್ ಸರಿ ಕೂಡ ಬರ್ಬೇಕು ಅನ್ಕೊಂಡು ಏನೋ ಆ ಟೈಮ್ ಸರಿಯಾಗಿ ಏನೋ ಒಂಥರ ಕಷ್ಟ ಆಗ್ತಾ ಇದೆ, ಬರಕ್ಕೆ ಒಂಥರ ಇದಾಗ್ತಾ ಇದೆ. ಕಷ್ಟ ಇರುವಾಗ್ಲೇ ಬರ್ಬೇಕಪ್ಪ. ಸ್ವಲ್ಪ ವೆಲ್ ಪವರ್ ಯೂಸ್ ಮಾಡ್ಕೊಂಡು ಬರ್ಲೇಬೇಕು. ಹ್ಮ್ ಆ ಜಾಗ ಅದು ಒಂಥರ ಇಟ್ಸ್ ಎ ಸ್ಪಿರಿಚುವಲ್ ಎನರ್ಜೈಸ್ಡ್ ಪ್ಲೇಸ್. ಅದು ಬಂದ್ರೆ ಹ್ಮ್ ಆಟೋಮೆಟಿಕ್ ಆಗಿ ನಿಮಗೆ ಬೇರೆ ಬೇರೆ ವಿಧವಾಗಿ ನಿಮ್ಗೆ ಹೆಲ್ಪ್ ಆಗ್ತದೆ, ಬೋತ್ ಸ್ಪಿರಿಚುವಲಿ ಮೆಟೀರಿಯಲಿ. ಹ್ಮ್ ನಮಸ್ಕಾರ. ನಮಸ್ತೆನ. ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣ ಮಸ್ತು. ಧನ್ಯವಾದಗಳು ಅಣ್ಣ. ಹಾ, ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ಅನ್ಮೋಲ್ ಸತೀಶ್ ಅಣ್ಣ, ಇವತ್ ನಾನು ಸ್ಕೂಲಲ್ಲಿ ಸ್ಕೈಯಲ್ಲಿ ಕೃಷ್ಣ ಆಮೇಲೆ ಅಮರ ದೇವ್ರನ್ನ ನೋಡ್ತೆ. ಒಳ್ಳೇದಮ್ಮ, ಯು ಆರ್ ಬ್ಲೆಸ್ಡ್. ಧನ್ಯವಾದಗಳು ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗಿರಿಜಾ ಕಲ್ಯಾಣ ಅಥವಾ ಲಕ್ಷ್ಮೀ ಕಲ್ಯಾಣ ಯಾವುದನ್ನು ದೇವಸ್ಥಾನದಲ್ಲಿ ಸೇವೆಯ ರೂಪದಲ್ಲಿ ಮಾಡಬಹುದಾ ಅಥವಾ ಮನೆಯಲ್ಲೇ ಚಪ್ಪರ ಹಾಕಿ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ಆಕ್ಚುಲ್ ಆಗಿ ದೇವ್ರಿಗೆ ಕಲ್ಯಾಣ ಇಟ್ ಇಸ್ ನಾಟ್ ನೆಸೆಸರಿ. ಮ್ಯಾರೇಜ್ ಎಲ್ಲ ಆಗಲ್ಲ. ದೇ ಆರ್ ಆಲ್ ಇನ್ ದ ಫಾರ್ಮ್ ಆಫ್ ದಿವ್ಯ ಸ್ವರೂಪಾಸ್. ದೇ ಆರ್ ಫಾರ್ಮ್ಲೆಸ್. ಈ ಕಾನ್ಸೆಪ್ಟ್ ಬಂದು ಏನಕ್ಕೆ ಬಂತಂದ್ರೆ, ವಿಶ್ವಾಮಿತ್ರ ಮಹರ್ಷಿ ಸತ್ಯಯುಗದಲ್ಲಿ ಹರಿಶ್ಚಂದ್ರ ಅವ್ರನ್ನ ಈ ಟೆಸ್ಟೆಡ್ ಹಿಸ್ ಕ್ಯಾರೆಕ್ಟರ್. ಸತ್ಯ ಹರಿಶ್ಚಂದ್ರ ಅನ್ನೋ ಒಂದು ಸತ್ಯವನ್ನು ಅವರು ಆಚರಿಸ್ತಾ ಇದ್ರು. ಸೊ ಆ ಟೈಮ್ನಲ್ಲಿ ಈ ಟೆಸ್ಟೆಡ್ ಇನ್ ಮೆನಿ ಮೆನಿ ಹಾರಿಬಲ್ ವೇಸ್. ಆ ಕತೆ ಗೊತ್ತಲ್ಲ ಎಲ್ಲರಿಗೂ. ಸೊ ಆವಾಗ ಏನಾಯ್ತು, ಆ ಒಂದು ಆಕ್ಷನ್ ಮಾಡಿದಕ್ಕೆ ರಿಯಾಕ್ಷನ್ ಬಂದು ಆ ಕರ್ಮ ಅವ್ರ ಮೇಲೆ ಬಂತು. ಬಿಕಾಸ್ ಹಿ ಈಸ್ ಗ್ರೇಟ್ ಋಷಿ, ಮಹರ್ಷಿ. ಹಿ ಟೋಲ್ಡ್ ದ ಕರ್ಮ ಟು ವೇಟ್ ಅಂತ. ಸೊ ಇನ್ ತ್ರೇತಾಯುಗ ಹಿ ಗಾಟ್ ಶ್ರೀರಾಮ ಅಂಡ್ ಸೀತಾ ಮ್ಯಾರಿಡ್. ಸೊ ಆವಾಗ ಏನಾಯ್ತು, ಅದರಿಂದ ಅವ್ರಿಗೆ he got the good karma. So he utilized his good karma and he neutralized the bad karma the way he tested Harishchandra. ಸೊ ಆ ಒಂದು ಇದನ್ನ ಇಟ್ಕೊಂಡು ಆಮೇಲೆ ಏನಾಯ್ತು, ಕಲಿಯುಗದಲ್ಲಿ ಸ್ಟಾರ್ಟೆಡ್ ಡೂಯಿಂಗ್ ದ ಗಿರಿಜಾ ಕಲ್ಯಾಣ, ಶ್ರೀ ಕೃಷ್ಣ ರುಕ್ಮಿಣಿ ಕಲ್ಯಾಣ, ಆಮೇಲೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ. ಈ ತರ ಮಾಡಿದ್ರೆ ಶ್ರದ್ಧೆ ಭಕ್ತಿಯಿಂದ ಏನಾಗ್ತದೆ, ನೀವು ಮಾಡಿರೋ ಒಂದು ಬ್ಯಾಡ್ ಕರ್ಮಾಸ್ ಅದು ನ್ಯೂಟ್ರಲೈಸ್ ಆಗ್ತದೆ. ಬಟ್ ಅದನ್ನ ಕಮರ್ಷಿಯಲ್ ಆಗಿ ಮಾಡಬಾರ್ದು. ಒಂದು ಭಕ್ತಿ ಶ್ರದ್ಧೆಯಿಂದ ಆ ವಿಧಾನಗಳಿದೆ ಹೆಂಗೆ ಮಾಡ್ಬೇಕಂತ, ಆ ತರ ಮಾಡ್ಬೋದು. ಯೂಶಲಿ ಜನರಲಿ ಇಟ್ ಈಸ್ ಡನ್ ಇನ್ ದ ಟೆಂಪಲ್ಸ್. ಅರ್ಥ ಆಯ್ತಾ? ಮನೆಯಲ್ಲಿ ಮಾಡ್ಬೋದು, ಅದು ಅವ್ರ ಒಂದು ಕೆಪಾಸಿಟಿ ಮೇಲೆ ಅದನ್ನ ಮಾಡ್ಬೋದು. ಅದು there are many like divine marriages being done for different purposes. ಅದು ಪುರಾಣದಲ್ಲಿದೆ, ಶಾಸ್ತ್ರದಲ್ಲಿದೆ, ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ. ಕರೆಕ್ಟ್ ಆಗಿ ಅದನ್ನ ಆ ಪರ್ಸನ್ ಇಟ್ಕೊಂಡು ಮಾಡಿದ್ರೆ ನಿಮ್ಗೆ ಆ ಫಲ ಸಿಗ್ತದೆ. ನಮ್ಗೆ ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಈಸ್ ಇಟ್ ಗುಡ್ ಟು ಗೆಟ್ ಮ್ಯಾರಿಡ್ ಇನ್ ಎ ಟೆಂಪಲ್ ಅಂತ ಕೇಳ್ತಿದಾರಣ್ಣ. it depends on your capacity, the circumstances in which you want to get married in a temple. All those things takes into factor. ಸರಿ ಅಣ್ಣ, ನಾವೀಗ ಗ್ಯಾಲರಿ ಮಾಡಿ ಹೋಗ್ತಾ ಇದ್ದೀವಿ. ಈ ನಡುವೆ ಏನಾಗ್ಬಿಟ್ಟಿದೆ, ಮ್ಯಾರೇಜ್ ಇಸ್ ಬಿಕಮ್ ದ ಪ್ರೆಸ್ಟೀಜ್ ಇಶ್ಯೂ. ಇಟ್ ಶೋಸ್ ದ ಎಕನಾಮಿಕ್ ಸ್ಟೇಟಸ್ ಆಫ್ ಯುವರ್ಸ್. ಅದನ್ನ ಅಲ್ಲಿ
ತೋರಿಸ್ತಾರೆ ಒಬ್ರೊಬ್ರು. ಅದ್ರ ಬದಲು ಆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ನಿಷ್ಕಾಮ ಕರ್ಮದಿಂದ ಆ ಮದುವೆ ಊಟವನ್ನು ಅಲ್ಲಿ ಇರೋರಿಗೆಲ್ಲ ಭಕ್ತಾದಿಗಳಿಗೆ ಮಾಡಿದ್ರೆ ಅದೊಂದು ಪುಣ್ಯ ಬರ್ತದೆ ಅವ್ರಿಗೆ. ಇಲ್ಲಿ ಒಂದು ರಿಸೆಪ್ಷನ್ ತಕೊಂಡು ಆ ಊಟ ಕೊಟ್ಟು ಕೆಲವರು ಎಷ್ಟು ವೇಸ್ಟ್ ಆಗ್ತದೆ ಗೊತ್ತಾ? ಒಂದೊಂದು ರಿಸೆಪ್ಷನ್ ಅಲ್ಲಿ, ಒಂದೊಂದು ಮ್ಯಾರೇಜ್ ನಲ್ಲಿ 25% ಆಫ್ ದ ಫುಡ್ ಇಸ್ ವೇಸ್ಟೆಡ್. ಆ ಎಲೆಗಳು ನೋಡಿದ್ರೆ ಹಂಗೆ ಇಟ್ಬಿಟ್ಟು ಹೋಗ್ತಾರೆ. ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಗೊತ್ತಾ? ಸೊ ಅದೆಲ್ಲ ಇವಾಗ ಇಟ್ ಹಸ್ ಬಿಕಮ್ ಪಾಂಪ್ ಅಂಡ್ ಶೋ ಅಂಡ್ ಪ್ರೆಸ್ಟೀಜ್ ಅಂಡ್ ಈಗೋ ಮ್ಯಾರೇಜಸ್. ಅದ್ರ ಬದಲು ಭಕ್ತಿಯಿಂದ ಮದುವೆ ಮಾಡ್ಕೊಂಡು ದೇವಸ್ಥಾನದಲ್ಲಿ ಎಲ್ಲರಿಗೂ ಊಟ ಹಾಕಿ, ಒಳ್ಳೆ ಕರ್ಮ ಅದು. ನೀವು ಚೆನ್ನಾಗಿರ್ತೀರಾ. ಧನ್ಯವಾದಗಳು ಅಣ್ಣ. ಅಣ್ಣ, ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ದ ಕ್ವಶನ್ಸ್ ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. Once again, we request you to be at Manavati in all Sundays if you want to come to Manavati before 10 o'clock positively. This is a humble request. It is not an order. We should follow certain discipline. Shri Krishna Arpanamastu. ಶ್ರೀ ಕೃಷ್ಣಾರ್ಪಣಮಸ್ತು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಸ್ಟಾರ್ಟಿಂಗ್ ಇದ್ದಿಲ್ಲಲ್ಲ. ಅರ್ಪಣಮಸ್ತು. ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್. ಶ್ರೀ ಕೃಷ್ಣ ಅರ್ಪಣಮಸ್ತು. This half here. Either